ರಸಂ ಮಾಡೋದಕ್ಕೋಸ್ಕರ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ, 2 ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ, 3 ಹೆಚ್ಕೊಂಡು ಬೆಟ್ಟೆ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಶುಂಠಿ ತೊಗೊಂಡಿದ್ದೀನಿ 2 ಪೀಸು ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ತೊಗೊಂಡಿದ್ದೀನಿ, 1 ಸ್ಪೂನು ಧನಿಯಾ ಮತ್ತು ಒಗ್ಗರಣೆಗೆ ಅಂತೇಳಿ ಕರಿಬೇವಿನ ಸೊಪ್ಪು, 1 ಮೆಣಸಿನಕಾಯಿ, 4 ಎಸ್ಲು ಬೆಳ್ಳುಳ್ಳಿ ಬೇಕಂದ್ರೆ ಹಾಕೋಬೋದು, ಅದು ಆಪ್ಷನಲ್ಲು. ಸೊ ನಾವಿವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಹುರ್ಕೋಬೇಕು. ನಾನೊಂದು ಬಾಣಲಿಗೆ ಧನಿಯಾ, ಮೆಣಸು, 1 ಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಲೀಟಾಗಿ ಸೇರಿಸ್ಕೊಂಡೆ ಮರ್ತೋಗ್ಬಿಟ್ಟಿದೆ ಆಯಿತಾ. ಇದೆಲ್ಲ ನೀಟಾಗಿ ಅದು ಆರೋಮ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು. ಆಮೇಲೆ ನಾವು ಒಂದು ಜಾರಿಗೆ ತೊಗೊಂಡಿರೋಂಥ ಬೆಟ್ಟದ ನೆಲ್ಲಿಕಾಯಿ, 1 ಟೊಮೊಟೊನ ಹಚ್ಕೊಂಡಿರೋದು ಮತ್ತು ಎಲ್ಲ ಫ್ರೈ ಮಾಡ್ಕೊಂಡಿರೋಂತಹ ಐಟಮ್ಸ್ ಕೂಡ ಹಾಕೊಂಡ್ರೆ ಆಯಿತು. ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಏನು ತೆಳ್ಳಗೆ ಏನು ಬೇಡ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಟೈಪಲ್ಲಿ ಇದ್ದರೆ ಸಾಕಾಗುತ್ತೆ. ಆಮೇಲೆ ನಾನಿಲ್ಲಿ ಒಂದು ಕಡೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿಕೊಂಡ್ರು ಏನಿಲ್ಲ, ಕಣ್ಣಿಗೆ ತುಂಬ ಒಳ್ಳೇದಂತ ಹೇಳ್ತಾರೆ. ಆಮೇಲೆ ಇದಕ್ಕೆ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಒಂದು ಮೆಣಸಿನಕಾಯಿನ ಹಚ್ಕೊಂಡು ಹಾಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಕೂಡ ಹಾಕೊಳ್ಳಿ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಎಲ್ಲ ಸ್ವಲ್ಪ ನೀಟಾಗಿ ಎಣ್ಣೆಲೆ ಫ್ರೈ ಎಲ್ಲ ಆದಮೇಲೆ ರುಬ್ಕೊಂಡಿರುವಂತಹ ಮಸಾಲೆನ ಹಾಕೊತಾ ಇದ್ದೀನಿ. ಇದನ್ನು ಎಣ್ಣೆಲಿ ಹಾಕೊಂಡು ಎಣ್ಣೆಲೆ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕಾಯ್ತು. ಅದು ಸ್ವಲ್ಪ ನೀರು ಥರ ಬಿಟ್ಕೊಂಡಂಗಾಗುತ್ತೆ ನೆಲ್ಲಿಕಾಯಿ. ನೋಡ್ತಾ ಇರ್ಬೋದು, ಅಲ್ಲಿ ನೀರು ಥರ ಬರ್ತಿದೆ ಅಲ್ವಾ. ಆವಾಗ ನಾನು ಸ್ವಲ್ಪ ಒಂದು ನೀರನ್ನ ಆ್ಯಡ್ ಮಾಡ್ಕೊಂಡೆ ಅಷ್ಟೇ, ಅಂದರೆ ಒಂದು 1/2 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಅದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರಸಮ್ಗೆ ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ, 10 to 15 ಮಿನಿಟ್ಸ್ ಅಷ್ಟೇ ಸಾಕಾಗ್ಬಿಡುತ್ತೆ. ಈ ರಸಮ್ನ ಹೆಚ್ಚಾಗಿ ಕರಾವಳಿ ಸೈಡಲ್ಲಿ ಮಾಡ್ಕೊತಾ ಇರ್ತಾರೆ. ಇಲ್ಲೂ ಹೇಗೂ ಬೆಂಗಳೂರಲ್ಲಿ ತುಂಬಾ ಮಳೆ ಬರ್ತಾನೆ ಇದೆ ಅಲ್ವಾ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ವೆದರ್ ಚೇಂಜ್ ಆದಾಗ ಕೆಮ್ಮಾಗೋದು, ಶೀತ ಆಗೋದು ಈ ಥರ ಎಲ್ಲ ಆಗುತ್ತಲ್ವಾ, ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗಿರುತ್ತೆ. ಯಾಕಂದರೆ ಇದರಲ್ಲಿ ನಾವು ಮೆಣಸು, ಜೀರಿಗೆ ಎಲ್ಲನೂ ಯೂಸ್ ಮಾಡಿರ್ತೀವಲ್ವಾ. ಬೆಟ್ಟದ ನೆಲ್ಲಿಕಾಯಿ ಎಷ್ಟೊಂದು ಬೆನಿಫಿಟ್ಸ್ ಚೆನ್ನಾಗಿದೆ. ಅದನ್ನು ಬೆಳಿಗ್ಗೆ ಹೊತ್ತು ನಾವು ಕುಡಿಯೋದ್ರಿಂದ ಕೂಡ ನಮಗೆ ಹೇರ್ ಲಾಸ್ ಆಗಿರ್ಬೋದು, ನಮ್ಮ ಸ್ಕಿನ್ ಚೆನ್ನಾಗುತ್ತೆ, ಬೆಳ್ಳಿ ಫ್ಯಾಟ್ ಎಲ್ಲ ಕರಗುತ್ತೆ. ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ತಿದ್ರು ಅವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅದೆಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಆದಮೇಲೆ ನಾನು ಇದಕ್ಕೆ ನೋಡ್ಕೊಂಡು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗಿರುತ್ತೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ತುಂಬ ಏನಿಲ್ಲ, ಒಂದು 2 ಮಳೆ ಬರೋವರೆಗೂ ನೊರೆ ಥರ ಅದು ಬರುತ್ತೆ, ಅಷ್ಟು ಬರೋವರೆಗೂ ಕುದಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಆಯಿತು. ಉಪ್ಪನ್ನ ಸೇರಿಕೊಂಡ್ಮೇಲೆ ಇಷ್ಟು ಕುದಿ ಬಂದರೆ ಸಾಕಾಗುತ್ತೆ. ನಮ್ಮ ರಸಂ ಕೂಡ ಇಲ್ಲಿ ರೆಡಿ ಆಗೋಗುತ್ತೆ. ಇಷ್ಟೆಲ್ಲ ಕುದಿ ಬಂದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ನಾನು ಹಾಗೆ ಇಳಿಸ್ಕೊಂಡ್ರೆ ಆಗೋಯಿತು. ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ನಮ್ಮ ರಸಂ ಕೂಡ ರೆಡಿ ಆಗೋಯಿತು. ಆಮೇಲೆ ನಾನು ಈ ಕಡೆ ತಂಬುಳಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ 2 ಬೆಟ್ಟೆ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, 1 ಮೆಣಸಿನಕಾಯಿ, 1 ಕಪ್ ಆಗೋಷ್ಟು ಮೊಸರು. ನಾನು ಇಲ್ಲಿ ಕಾಯಿ ತೊಗೊಳ್ಳೋದು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. 1/2 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ತೊಗೊಳ್ಳಿ. ಇದಕ್ಕೆ 1 ಬೆಟ್ಟದ ನೆಲ್ಲಿಕಾಯಿ, ಮೊಸರು, ಮೆಣಸಿನಕಾಯಿನ ಆ್ಯಡ್ ಮಾಡ್ಕೊಬೇಕು. ನಾನು ಆದಮೇಲೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಂಡೆ. ಇಲ್ಲಿ ನಾವು ಫಸ್ಟ್ ಬೆಟ್ಟದ ನೆಲ್ಲಿಕಾಯಿ, ತೆಂಗಿನಕಾಯಿ ತುರಿ ಮತ್ತು ಮೆಣಸಿನಕಾಯಿನ ಆ್ಯಡ್ ಮಾಡಿಕೊಂಡು ರುಬ್ಬಿಟ್ಟು ಆಮೇಲೆ ಮೊಸರು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನಾನು ಆಗೂ ಆ್ಯಡ್ ಮಾಡ್ಕೊಂಡಿದ್ರೆ ಏನಾಗಲಿಲ್ಲ, ಚೆನ್ನಾಗೇ ಬಂತು ಅದನ್ನು. ಇವಾಗ ನಾನು ಇಲ್ಲಿ ಲೇಟಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ತೆಂಗಿನಕಾಯಿನ. ಇದೆಲ್ಲ ರುಬ್ಕೊಂಡಾದ್ಮೇಲೆ ಜಸ್ಟ್ ತರಿಯಾಗಿ ರುಬ್ಕೊಂಡು ನಮಗೆ ಸ್ವಲ್ಪ ಗಟ್ಟಿ ನೋಡಿಕೊಂಡು ನೀರು ಹಾಕೊಂಡ್ರೆ ಆಯಿತು. ಇದಕ್ಕೆ ನಾನು ಒಗ್ಗರಣೆ ಹಾಕೊತಾ ಇದ್ದೀನಿ. ಒಗ್ಗರಣೆಗೆ ನಾನು ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಮಗೆ ಇದೊಂದು ಚಟ್ನಿ ಥರ ಬೇಕು ಅಂತಂದರೆ ಸ್ವಲ್ಪ ಗಟ್ಟಿ ರುಬ್ಕೊಂಡು ಒಗ್ಗರಣೆ ಕೊಟ್ಕೊಂಡು ನಮಗೆ ರೆಡಿನೇ ಆಗೋಗುತ್ತೆ. ನೋಡ್ತಾ ಇದ್ದೀರಲ್ಲ, ಇವಾಗ ನಮಗೆ ರಸಂ ಕೂಡ ರೆಡಿ ಆಯಿತು ಮತ್ತು ತಂಬುಳಿನೂ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ಅದು ನೈಟ್ ಟೈಮ್ ಬೇರೆ, ಡಿನ್ನರ್ಗಂತೂ ಇದು ಮಾಡ್ಸಿದಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ. ಯಾರ್ಯಾರು ನೈಟ್ ಊಟ ಲೈಟ್ ವೆಯ್ಟ್ ಆಗಿ ಇರಬೇಕಲ್ವಾ. ಸೊ ಇದು ಅಷ್ಟೇ, ಡೈಜೆಷನ್ ಸಿಸ್ಟಮ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಈ ರೆಸಿಪೀಸ್ ಇವತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.